ಕಾಂಗ್ರೆಸ್ ಅಲ್ಲಿ ಮತ್ತೆ ನಾಯಕತ್ವದ ವಿಚಾರದಲ್ಲಿ ಕಿತ್ತಾಟ. ಮುಂದಿನ ಚುನಾವಣೆಗೂ ನನ್ನದೇ ನಾಯಕತ್ವ ಎಂದ ಡಿಕೆ ಶಿವಕುಮಾರ್. ಡಿಕೆಶಿ ಮಾತಿಗೆ ಕಾಂಗ್ರೆಸ್ ಸಚಿವರಿಂದ ಆಕ್ರೋಶದ ಮಾತು. ತಮ್ಮ ಸಾಮರ್ಥ್ಯ ಬದ್ಧತೆಯನ್ನ ತೋರಿಸಲು ಹೊರಟ ಡಿಕೆಶಿಗೆ ತಿರುಗೇಟು. ಡಿಕೆಶಿಗೆ ಸಂಪುಟ ಸಚಿವರಿಂದಲೇ ನೇರವಾಗಿ ಟಕ್ಕರ್. ಒಬ್ಬರಿಂದಲೇ ಎಲ್ಲವೂ ಅಲ್ಲ, ಎಲ್ಲರ ನಾಯಕತ್ವದಿಂದ ಅಧಿಕಾರಕ್ಕೆ ಬಂದಿರೋದು. ಡಿಕೆಶಿ ಮಾತಿಗೆ ಸಚಿವ ಎಂಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಸಾಮೂಹಿಕ ನಾಯಕತ್ವದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖ ಅಂತ ವಾದ ಮಾಡಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉತ್ತಮವಾಗಿ ಸಂಘಟನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ದೇವೆ. ಬೆಂಗಳೂರಿನಲ್ಲಿ ಡಿಕೆಶಿಗೆ ನೇರವಾಗಿನೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ತಮ್ಮಿಂದಲೇ ಎಲ್ಲವೂ ನಡೀತಿದೆ ಅನ್ನೋದು ಸರಿಯಲ್ಲ. ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಡಿಕೆಶಿಗೆ ನೇರ ಟಾಂಗ್. 2028ರ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ಸಿದ್ದು ಆಪ್ತರ ಗುಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಸುತ್ತಿನ ಮಾತು ಬಹಿರಂಗ ಹೇಳಿಕೆಗಳ ಸಮರವೇ ಆಗ್ತಾ ಇದೆ. ಅದು ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟದ ಸಚಿವರೇ ಈಗ ನೇರವಾಗಿ ಟಕ್ಕರ್ ಕೊಡ್ತಿದ್ದಾರೆ. ಮತ್ತೆ ಈಗ ನಾಯಕತ್ವದ ಕಿತ್ತಾಟ ನಡೀತಾ ಇದೆ. ಅಂದ್ರೆ ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ, ಮುಂದಾಳತ್ವ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಮಾತಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರ ಈ ಮಾತುಗಳಿಗೆ ಸಚಿವರೇ ಈಗ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ತಮ್ಮ ಸಾಮರ್ಥ್ಯ, ತಮ್ಮ ಬದ್ಧತೆಯನ್ನ ತೋರಿಸಲಿಕ್ಕೆ ಹೊರಟಿರೋ ಡಿಕೆ ಶಿವಕುಮಾರ್ ಅವರಿಗೆ ಮಾತಿನ ಮೂಲಕವಾಗಿನೇ ತಿರುಗೇಟು ಕೊಟ್ಟಿದ್ದಾರೆ. ಅದು ಕೂಡ ಸಂಪುಟದಲ್ಲಿರುವ ಸಚಿವರು. ಅಂದ್ರೆ ಒಬ್ಬರಿಂದಲೇ ಎಲ್ಲವೂ ಅಲ್ಲ, ಅಧಿಕಾರಕ್ಕೆ ಬಂದಿದ್ದೀವಿ ಅಂತಂದ್ರೆ ಎಲ್ಲರ ನಾಯಕತ್ವದಿಂದ ಅನ್ನೋದಾಗಿ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್ ಅವರು ಡಿಚ್ಚಿ ಕೊಟ್ಟಿರುವಂತದ್ದು. ಪಕ್ಷ ಏನು ಅಧಿಕಾರಕ್ಕೆ ಬಂದಿದೆಯಲ್ಲ, ಒಬ್ಬರಿಂದ ಅಲ್ಲ, ಸಾಮೂಹಿಕ ನಾಯಕತ್ವದಿಂದ. ಅಂದ್ರೆ ಎಲ್ಲರೂ ಕೂಡ ಶ್ರಮಿಸಿದ್ದೇವೆ, ಎಲ್ಲರ ಪಾತ್ರ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖ ಅನ್ನೋದಾಗಿ ವಾದ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ನನ್ನದೇ ಮುಂದಾಳತ್ವ, ನಾಯಕತ್ವ ಅನ್ನುವಂತ ಮಾತಿಗೆ ತಿರುಗೇಟನ್ನ ಕೊಟ್ಟಿರೋದು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಉತ್ತಮವಾಗಿ ಸಂಘಟನೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ದೀವಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ನೇರವಾಗಿನೇ ಎಂಬಿ ಪಾಟೀಲ್ ಅವರು ಗುನ್ನ ಕೊಟ್ಟಿದ್ದಾರೆ. ಅಂದ್ರೆ ತನ್ನ ಮೂಲಕವಾಗಿನೇ ನಡೀತಾ ಇದೆ, ಏನಾಗ್ತಾ ಇದೆ, ಪಕ್ಷ ಸಾಗ್ತಾ ಇದೆ ಅನ್ನುವಂತ ಮಾತುಗಳು ಸರಿಯಲ್ಲ ಅನ್ನೋದಾಗಿ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ.